ಸಂಜೆಯ 6 ಗಂಟೆಯವರೆಗೆ ಒಂದು ದಿನದ ಗೋಭಕ್ತರ ಸಂತರ ಕಾರ್ಯಾಗಾರವನ್ನು ಏರ್ಪಡಿಸಿದ್ದೇವೆ. ಈ ಕಾರ್ಯಾಗಾರದಲ್ಲಿ ರಾಜ್ಯದ ಮತ್ತು ಹೊರರಾಜ್ಯದ 100 ಗೋ ಸಂತರು ಹಾಗೂ ರಾಜ್ಯದ ಪ್ರತಿ ತಾಲೂಕಿನ ಪ್ರತಿನಿಧಿಗಳು ಸುಮಾರು ಒಂದು 500ರಿಂದ 600 ಜನ ಗೋಭಕ್ತರು ಈ ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದಾರೆ. ತಾವೆಲ್ಲ ಮಾಧ್ಯಮ ಮಿತ್ರರು ಈ ವಿಷಯವನ್ನು ಹೆಚ್ಚಿನ ಮಟ್ಟದಲ್ಲಿ ಪ್ರಕಟ ಮಾಡಬೇಕು, ಸಮಾಜದಲ್ಲಿ ಜನರಲ್ಲಿ ಗೋ ಜಾಗೃತಿಯನ್ನು ಮೂಡಿಸಬೇಕು ಅಂತ ಹೇಳಿಕೊಳ್ತಾ, ನಾಳೆ ಮಧ್ಯಾಹ್ನ 12ರಿಂದ 1 ಗಂಟೆಯ ಅವಧಿಯಲ್ಲಿ ಮಾಧ್ಯಮ ಮಿತ್ರರೆಲ್ಲ ಈ ಕಾರ್ಯಾಗಾರದ ಸ್ಥಳಕ್ಕೆ ಆಗಮಿಸಿ ಕಾರ್ಯಾಗಾರ ನಡೀತಾ ಇರತಕ್ಕಂಥದ್ರ ಬಗ್ಗೆ ಹೆಚ್ಚಿನ ಮಟ್ಟದಲ್ಲಿ ಪ್ರಸಾರವನ್ನು ಮಾಡಬೇಕು ಅಂತ ನಮ್ಮಲ್ಲಿ ವಿನಂತಿ. ಕೃಷ್ಣ ಜನ್ಮಸ್ಥಳದಲ್ಲಿ 4 ಗೋಮಾತೆ ಹತ್ಯೆ, ಗೋಮಾತೆಯ ಕಣ್ಣೀರು ಭೂಮಿಗೆ ಬೀಳುತ್ತಾ ಇದೆ. ಯಾಕೆಂತ ಹೇಳಿದ್ರೆ ಗೋಮಾತೆಯ ರಕ್ತ, ಗೋಮಾತೆಯ ಕಣ್ಣೀರು ಭೂಮಿಗೆ ಬಿದ್ದಾಗ ಏನಾಗುತ್ತೆ ಅಂತ ಪ್ರತಿಯೊಬ್ಬರಿಗೆ ಗೊತ್ತಲ್ಲ. ಇದರ ಹಿಂದೆನೆ ಕೊರೋನಾದಂತ ಮಹಾಮಾರಿ ಬಂದೋಯಿತು. ಯಾಕೆ ಅಂತ ಹೇಳಿದ್ರೆ ಈ ಗೋಮಾತೆಯ ಕಣ್ಣೀರು ಮತ್ತು ರಕ್ತ ಭೂಮಿಗೆ ಬೀಳುತ್ತಾ ಇದೆ. ಇನ್ನು ಮುಂದೇನೂ ಅಷ್ಟೇ 2030 ನಂತರ ಇನ್ನು ಬಹಳ ದೊಡ್ಡ ಅನಾಹುತ ನಡೆಯುವಂಥದ್ದಿದೆ. ಅದಕ್ಕೋಸ್ಕರ ಮಹಾತ್ಮರೆಲ್ಲ ಸೇರಿಕೊಂಡು ಈ ನಮ್ಮ ಭಾರತ ಮಾತ್ರವಲ್ಲ ವಿಶ್ವವನ್ನೇ ಉಳಿಸುವ ನಿಟ್ಟಿನಲ್ಲಿ ಬಹಳ ದೊಡ್ಡ ಕಾರ್ಯಕ್ರಮಕ್ಕೆ ಕೈ ಹಾಕಿದ್ದಾರೆ. ಇವತ್ತು ದೇಶದಾದ್ಯಂತ ಮಹಾತ್ಮರೆಲ್ಲ ಪ್ರಚಾರ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಗೋಮಾತೆಯೇ ರಾಷ್ಟ್ರಮಾತೆ ಆಗಬೇಕು, ಗೋಹತ್ಯೆ ಸಂಪೂರ್ಣ ನಿಷೇಧ ಆಗಬೇಕು ಅಂತ ಹೇಳಿದ್ರು. ಅಲ್ಲಿ ಎಲ್ಲಾ ಮಹಾತ್ಮರು ಪೀಠ ಬಿಟ್ಟು ಬೀದಿಗೆ ಇಳಿದು ಗೋಮಾತೆಯ ಪ್ರಚಾರ ಮಾಡ್ತಾ ಇದ್ದಾರೆ. ಇದೆಲ್ಲ ನಮ್ಮ ಭಾಗ್ಯ ಅಂತ ಹೇಳಬೇಕು. ಯಾಕೆ ಗೋಮಾತೆಯೇ ನಮ್ಮ ಉಸಿರು, ಗೋಮಾತೆಯೇ ನಮ್ಮ ಪ್ರಾಣ. ಇಂತಹ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ 15ನೇ ತಾರೀಕು ನಾಳೆ ಒಂದು ಮೀಟಿಂಗ್ ಇದೆ. ಅದಕ್ಕೆ ತಾವೆಲ್ಲರೂ ಕೂಡ ಭಾಗವಹಿಸಬೇಕು ಅಂತ ಹೇಳಿದ್ರೆ ನಮ್ಮ ಇಚ್ಛೆ. ಗೋಮಾತೆಗೆ ಆದಷ್ಟು ಗೋಮಾತೆಯ ಉಳಿವಿನ ಬಗ್ಗೆ ಅಂತೇಳಿ ಹೇಳ್ತಾರೆ. ಅಂದರೆ ಭಾರತೀಯ ಪರಂಪರೆಯಲ್ಲಿ 330 ಕೋಟಿ ದೇವತೆಗಳು ಏನಿವೆ ಅದು ಗೋದಲ್ಲಿ ವಾಸವಾಗಿದೆ ಎನ್ನುವಂಥ ಮಾತು ಪ್ರತೀತಿ ಮತ್ತು ನಂಬಿಕೆ. ಆ ದೃಷ್ಟಿಯನ್ನು ಇಟ್ಟುಕೊಂಡು ಗೋವನ್ನ ಕಾಮಧೇನು ಅಂತೇಳಿ ಮತ್ತು ತೆಂಗಿನಕಾಯಿಯನ್ನ ಕಲ್ಪವೃಕ್ಷ ಅಂತೇಳಿ ಅತ್ಯಂತ ಪೂಜ್ಯ ಭಾವನೆಯಿಂದ ನೋಡುವಂಥವರು ನಮ್ಮ ಭಾರತೀಯರು. ಆ ದೃಷ್ಟಿಯನ್ನು ಇಟ್ಟುಕೊಂಡು ಗೋ ಸಂತತಿ ನಶಿಸುವಂತಹ ಈ ಒಂದು ಸಂದರ್ಭದಲ್ಲಿ ಮತ್ತೆ ಗೋ ಸಂತತಿಯನ್ನ ಪುನಶ್ಚೇತನವನ್ನು ಮಾಡಬೇಕು, ಗೋ ಸಂತತಿಯನ್ನು ಹೆಚ್ಚಿಸಬೇಕು ಮತ್ತು ಗೋ ಸಂಪತ್ತನ್ನು ನಮ್ಮ ಭಾರತದಲ್ಲಿ ಉಳಿಸಬೇಕೆನ್ನುವಂತಹ ಏಕೈಕ ದೃಷ್ಟಿಯಿಂದ ಯಾವುದೇ ಅಪೇಕ್ಷೆ ಇಲ್ಲದೆ ಸಾಮೂಹಿಕತ್ವದಲ್ಲಿ ಈ ಒಂದು ಗೋ ಸಮ್ಮಾನ ಅಭಿಯಾನ ಕಾರ್ಯಕ್ರಮ ದೇಶಾದ್ಯಂತ ನಡೆದುಕೊಂಡು ಬರ್ತಾ ಇದೆ. ನಾಳೆ ದಿನ 15 ತಾರೀಕು ಬೆಂಗಳೂರಿನ ಮಹಾಲಕ್ಷ್ಮೀಪುರಂನ ಏನು ಹಿಂದೂ ಸಾಧನ ಕ್ಷೇಮಾಭಿವೃದ್ಧಿ ಸಮ್ಮಾನದಲ್ಲಿ ಬೆಳಗ್ಗೆ 8ರಿಂದ ಸಂಜೆ 6ರವರೆಗೆ ನಡೆಯುವಂತಹ ಮುಂದಿನ ಕಾರ್ಯಾಗಾರದಲ್ಲಿ ಎಲ್ಲ ಗೋ ಭಕ್ತರು, ಗೋ ಸಂತರು ಮತ್ತು ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆಹ್ವಾನ ಮೇರೆಗೆ ನಾವು ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದೀವಿ. ಇದು